ಶಿವಮೊಗ್ಗ ನಗರದ ಶಂಕರ ಮಠ ರಸ್ತೆಯಲ್ಲಿರುವ ಆದಿಶಕ್ತಿ ಟಾಟಾ ಮೋಟಾರ್ಸ್ನ ಸಭಾಂಗಣದಲ್ಲಿ ಭಾವಸಾರ ಕ್ಷತ್ರಿಯ ಮಹಾಜನ ಸಮಾಜಕ್ಕೆ ಕೊಡುಗೆಯಾಗಿ ಮೋಕ್ಷವಾಹಿನಿ ಹಸ್ತಾಂತರ ಕಾರ್ಯಕ್ರಮವನ್ನು ನಡೆಸಲಾಯಿತು. ವ್ಯಾಪಾರದೊಂದಿಗೆ ಸಮಾಜ ಸೇವೆ ಮಾಡಬೇಕೆಂಬುದು ನಮ್ಮ ಸಂಸ್ಥೆಯ ಉದ್ದೇಶ. ರಾಜ್ಯದ ಹಲವು ಕಡೆ ಶಾಖೆಗಳನ್ನು ತೆರೆದು ಇಲ್ಲಿಯವರೆಗೆ 1000 ಉದ್ಯೋಗಗಳನ್ನು ಸೃಷ್ಟಿ ಮಾಡಿದ್ದೇವೆ. ಇವರನ್ನ ಅವಲಂಬಿಸಿದ ಜನರನ್ನ ಲೆಕ್ಕ ಹಾಕಿದರೆ 5,000ದಷ್ಟು ಜನ ನಮ್ಮ ಸಂಸ್ಥೆಯಿಂದಾಗಿ ಬದುಕು ಸಾಗಿಸುತ್ತಿದ್ದಾರೆ ಎಂದು ಆದಿಶಕ್ತಿ ಸಮೂಹ ಸಂಸ್ಥೆಯ ಚೇರ್ಮನ್ ನಾರಾಯಣ ರಾವ್ ಅವರು ತಿಳಿಸಿದರು. ಹಸ್ತಾಂತರಿಸುವ ಅಪರೂಪದ ಮಹತ್ವ ಹಾಗೂ ಭಾವಸಾರ ವಿತರಣೆಯಿಂದ ಓರೆಗಳ ನಿರ್ಮಾಣವಾಗಿದೆ. On the desk and off the desk, ladies and gentlemen, it's indeed a very proud moment for Tatushkar family and Shakti Group to be doing deeds to the community and society in our own big way. Shakti Group, as you have seen, has come a long way, taking a leap into this automotive sector in 2006 from our traditional family business of garments, retailing and cattle feed manufacturing industry. We started our journey with Maruti Suzuki as a spare part distributor in 2006 and followed by Hero Honda in 2006, same year in UP. 2008 was a very historical moment for us because we joined hands with one of the most respected, admired business conglomerate like Tata Group by getting the first breakthrough as their dealer partners in Shimoga, which was not our hometown. My Dharma Bhumi was Shimoga. 2008ರಲ್ಲಿ ನಮಗೆ ಟಾಟಾ ಗ್ರೂಪ್ ಜೊತೆಗೆ ಒಂದು ಬಿಸ್ನೆಸ್ ಮಾಡೋಕ್ಕೆ ಅವಕಾಶ ಸಿಕ್ತು ಆಸ್ ದೇರ್ ಚಾನೆಲ್ ಪಾರ್ಟ್ನರ್ ಆ್ಯಂಡ್ ಡೀಲರ್. ನಮ್ಮ ಬೇರೆ ಊರಿಂದ ಕರೆಸ್ಬಿಟ್ಟು ಇದೊಂದು ಅವಕಾಶ ಕೊಟ್ಟಿದ್ದಕ್ಕೆ ನನಗೆ ಇವತ್ತಾದರೂ ಟಾಟಾ ಗ್ರೂಪಿಗೆ ನಾವು ಋಣಿಯಾಗಿರ್ತೀವಿ ಯಾವಾಗಲೂ. ಯಾಕಂದರೆ ರತನ್ ಟಾಟಾ ಅವರಾಗಲಿ, ಅವ್ರದ್ದು ಪ್ರೀವಿಯಸ್ JRD ಟಾಟಾ ಅವರಾಗಲಿ, ಅವ್ರು ಏನು ಒಂದು ಸಮಾಜಕ್ಕೆ ಮಾಡ್ತಾ ಬಂದಿದ್ದಾರೆ, ಅವ್ರ ಜೊತೆಗೆ ಒಂದು ಕೈ ಜೋಡಿಸೋಕ್ಕೆ ನಮ್ಮೊಂದು ಅವಕಾಶ ಸಿಕ್ತು. ಸೊ ಆ ಅವಕಾಶ ಏನಕ್ಕೆ ಸಿಕ್ತು ನಮಗೆ, ಅಥವಾ ಯಾಕೆ ಸಿಕ್ತು, ನಮ್ಮದು ಅದೃಷ್ಟದಲ್ಲಿ ಇರಬೇಕು, ಅದಕ್ಕೆ ಒಂದು ಅವಕಾಶ ಸಿಕ್ತು. ಅದರ ಜೊತೆಗೆ ಈ ಒಂದು ಡೀಲರ್ಶಿಪ್ 2008ರಲ್ಲಿ ಸಿಕ್ಕಾಗ ನಾನು ನಮ್ಮ ಫಾದರ್ ಹತ್ರ ಹೋದೆ, ಈ ಥರ ಶಿವಮೊಗ್ಗದಲ್ಲಿ ಒಂದು ಅಪಾರ್ಚುನಿಟಿ ಸಿಕ್ಕಿದೆ, ಈ ಊರಲ್ಲಿ ನಾವು ನೋಡಿಲ್ಲ ಇದ್ರಬಹುದು, ಬಟ್ ಒಂದು ಬೇರೆ ಊರಲ್ಲಿ ಹೋಗಿ ಒಂದು ವ್ಯಾಪಾರ ಮಾಡೋಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ, ಟಾಟಾ ಗ್ರೂಪ್ ಅವ್ರು ಕೊಟ್ಟಿದ್ದಾರೆ. ಆ ಅವಕಾಶ ನಾವು ಕಳ್ಕೊಬಾರ್ದು. ಸ್ವಲ್ಪ ತೊಂದರೆ ಆಗ್ಬೋದು, ಮನೆಯಿಂದ ನಮ್ಮ ಊರು ಬಿಟ್ಟು ಬೇರೆ ಊರಿಗೆ ಹೋಗಿ ಸೆಟ್ಲ್ ಆಗಬೇಕು, ಫ್ಯಾಮಿಲಿ ಜೊತೆಗೆ ಹೋಗಬೇಕು, ಇಲ್ಲಿ ಯಾವ ಥರ ವಾತಾವರಣ ಇರುತ್ತೆ, ಆ ಥರ ಇಲ್ಲಿ ಏನು ನಮಗೆ ಬಿಸ್ನೆಸ್ ಮಾಡೋಕ್ಕೆ ಏನು ಪೊಟೆನ್ಷಿಯಲ್ ಇದೆ ಅನ್ನೋದು ಏನೂ ಗೊತ್ತಿರಲಿಲ್ಲ. ಗಣ್ಯರು ಕೂಡ ಸರಳೀಕರಣ ಮಾಡಬೇಕಂತ ಬಯಸ್ತಾರೆ.